ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ನಾನು ಇವತ್ತು ಜಪಾನ್ ನಲ್ಲಿರೋ ಒಂದು ಸ್ಪೆಷಲ್ ಟ್ರೈನ್ ಅಲ್ಲಿ ನಗೋಯಾ ಸಿಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅದು ಒಸಾಕಾದಿಂದ ಇರುವಂತ ಸ್ಪೆಷಲ್ ಟ್ರೈನ್. ಅದ್ರಲ್ಲಿ ಇದು ಒಂದು ಹಿನೋಟೋರಿ ಅಂತ. ಹಿನೋಟೋರಿ ಮೀನ್ಸ್ ಜಪಾನ್ ಅಲ್ಲಿ ಫೀನಿಕ್ಸ್ ಬರ್ಡ್ ಅಂತ ಕರೀತಾರೆ ಇದನ್ನ. ಸೊ ಹಂಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ಕೊಂತ ಇದ್ದೆ. ಸೊ ಹೊರಗಡೆ ಹೋಗ್ತಿದ್ದಾಗ ಈ ತರ ಫೀಲ್ ಆಗುತ್ತೆ, ಒಂಥರ ಫಸ್ಟ್ ಹೋಟೆಲ್ಗೆ ಹೋಗೋ ತರ ಫೀಲ್ ಆಗುತ್ತೆ. ಜಸ್ಟ್ ಈ ತರ ಪ್ರೀಮಿಯಂ ಅಂಡ್ ಸ್ಟ್ಯಾಂಡರ್ಡ್ ಸೆಕ್ಷನ್ಸ್ ಇರ್ತವೆ ಟ್ರೈನ್ ಅಲ್ಲಿ. ನಾವು ಬುಕ್ ಮಾಡ್ತಿದ್ದು ಸ್ಟ್ಯಾಂಡರ್ಡ್ ಕಾರ್. ಪ್ರೀಮಿಯಂ ಕಾರ್ ಕೂಡ ಇರುತ್ತೆ ಈ ಟ್ರೈನ್ ಅಲ್ಲಿ. ನಾವು ಬುಕ್ ಮಾಡ್ಕೊಂಡಿದ್ದು ಸ್ಟ್ಯಾಂಡರ್ಡ್ ಸೀಟ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರಲ್ಲಿ ಲಗೇಜ್ ಕೂಡ ಡ್ರಾಪ್ ಮಾಡ್ಲಿಕ್ಕೆ ಕೆಲವೊಂದು ಸೆಕ್ಷನ್ಸ್ ಇದಾವೆ, ನಾನು ನಿಮ್ಗೆ ತೋರಿಸ್ತೀನಿ. ಇದು ಸ್ಟೋರೇಜ್ ಸ್ಪೇಸ್ ಟ್ರೈನ್ ಅಲ್ಲಿ. ಸೊ ಅದನ್ನ ಐಸಿ ಕಾರ್ಡ್ ಯೂಸ್ ಮಾಡಿ ನಾವು ಲಾಕ್ ಮಾಡ್ಬೋದು. ಫಸ್ಟ್ ಇದನ್ನ ಪ್ರೆಸ್ ಮಾಡಿ ದೆನ್ ಐಸಿ ಕಾರ್ಡ್ನ ಈ ಥರ ಸ್ಕ್ಯಾನ್ ಮಾಡಿದ್ರೆ ಜಸ್ಟ್ ಈ ಥರ ಓಪನ್ ಆಗಿ ನಾವು ನಮ್ಮ ಲಗೇಜ್ನ ಇಟ್ಕೋಬೋದು. ನನ್ನ ಮಗಳನ್ನ ಇಲ್ಲಿ ಕೂರಿಸ್ಬಿಡ್ಬೋದು. ಅದೇ ನೀನು ಇಲ್ಲಿ ಕೂರ್ತೀಯಾ ಇಲ್ಲಿ. ಮಗಳು ತುಂಬ ಕಾಟ ಮಾಡ್ತಿದ್ದಾಳೆ, ಚಾಕಿ ಬೇಕು ಅಂತ. ಅದಕ್ಕೆ ನಾವಿವಾಗ ತರ್ಲಿಕ್ಕೆ ಹೋಗ್ತಿದ್ವಿ, ಅಂದರೆ ಟ್ರೈನಲ್ಲಿ. ವೆಂಡಿಂಗ್ ಮಿಷಿನ್ ಕೂಡ ಇರ್ತವೆ ಟ್ರೈನ್ ಅಲ್ಲಿ. ಸೊ ನಾವು ವೆಂಡಿಂಗ್ ಮಿಷಿನ್ ಕೂಡ ಟ್ರೈನ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಟ್ರೈನಲ್ಲಿ ಕೂಡ ನಾವು ಯೂಸ್ ಮಾಡ್ಕೋಬೋದು ವೆಂಡಿಂಗ್ ಮಿಷಿನ್, ಕಾಫಿ ಮೆಷಿನ್ ಆ್ಯಂಡ್ ಏನಾದರೂ ಸ್ನ್ಯಾಕ್ಸ್ ಬೇಕಂದರೆ ಸ್ವೀಟ್ಸ್. ಸೊ ಏನಾದರೂ ಹಶ್ವಾದಾಗ ಈ ಥರ ಇದು ಹೆಲ್ಪ್ ಆಗುತ್ತೆ. ಸೊ ನನ್ನ ಮಗಳು ತುಂಬ ಕಾಟ ಮಾಡ್ತಿದ್ಲು ಅಂತೇಳಿ ಬಂದಿದ್ದೀನಿ. ಬನ್ನಿ. This is coffee machine. This is snacks, small snacks machine, type machines. ಏನು ಬೇಕು ಮಾಡ್ತೀನಿ. ಇಲ್ಲಿ ನಾವು ಸೊ ಅಲ್ಲೇ ಕಾಯಿನ್ಸ್ ಎಕ್ಸ್ಚೇಂಜ್ ಮೆಷಿನ್ ಕೂಡ ಇತ್ತು. ಇಲ್ಲಿ ಜಪಾನ್ ಅಲ್ಲಿ ಕಾಯಿನ್ಸ್ ನ ತುಂಬಾ ಜಾಸ್ತಿ ಯೂಸ್ ಮಾಡೋದು ಅಂದ್ರೆ ಕಾಯಿನ್ಸ್ನೇ. ಸೊ ಇಲ್ಲಿ ನಾವು ನೋಟ್ನ ಎಕ್ಸ್ಚೇಂಜ್ ಕೂಡ ಮಾಡ್ಕೊಬಹುದು. ಸೊ ಹಾಗಾಗಿ ಇದೊಂದು ಅಡ್ವಾಂಟೇಜ್. ಚೇಂಜ್ ಎಲ್ಲ 1000 ಹಾಕಿದ್ದು. ಜಪಾನ್ ಅಲ್ಲಿ ವೆಂಡಿಂಗ್ ಮಿಷಿನ್ ಅಂದ್ರೇನೆ ಹಂಗೆ ಎಲ್ಲಾ ಕಡೆನೂ ಸಿಗುತ್ತೆ. ಬಟ್ ನಾನು ಇವತ್ತು ನೋಡ್ತಾ ಇರೋದು ಟ್ರೈನ್ ಅಲ್ಲಿ ಫಸ್ಟ್ ಟೈಮ್ ಅಂತಾನೆ ಹೇಳ್ತೀನಿ. ಸೊ ತುಂಬಾ ಚೆನ್ನಾಗಿತ್ತು. ನಮ್ಗೆ 100 and 200 ಅನ್ಗಿಲ್ಲ, ಒಂದು ಚಿಕ್ಕ ಸ್ನಾಕ್ಸ್, ಫ್ರೂಟ್ಸ್ ಬಾರ್, ಕೇಕ್ಸ್ ಅಂಡ್ ಕುಕೀಸ್ ಎಲ್ಲಾನು ಸಿಗುತ್ತೆ. ನಾವಿಲ್ಲಿ ನಂಬರ್ನ, ಈ ಸ್ನ್ಯಾಕ್ಸ್ಗೆ ಯಾವ ನಂಬರ್ ಇರುತ್ತೋ ಅದನ್ನು ಪ್ರೆಸ್ ಮಾಡಿದರೆ ತೋರಿಸಿ. ಈ ಟ್ರೈನಲ್ಲಿ ಪ್ರೀಮಿಯಂ ಸೀಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ. ಸೊ ಇನ್ನ ಈ ಕಡೆ ನೋಡ್ತಿರೋದು ನೀವು ಈ ಟ್ರೈನ್ ಅಲ್ಲಿರೋ ಪ್ರೀಮಿಯಂ ಕಾರ್. ಇದನ್ನ ಪ್ರೀಮಿಯಂ ಸೀಟ್ ಅಂತ ಹೇಳ್ತಾರೆ ಈ ಟ್ರೈನ್ ಅಲ್ಲಿ. ಇದು ಪ್ರೀಮಿಯಂ ಸೆಕ್ಷನ್. ಇದ್ರಲ್ಲಿ ನಮ್ಗೆ ವಿಂಡೋಸ್ ಫುಲ್ ದೊಡ್ಡದಾಗಿರೋದ್ರಿಂದ, ಹೈಡೆಕ್ ಸ್ಟ್ರಕ್ಚರ್ ಇಂದ ಆಗಿರೋದ್ರಿಂದ ಸೊ ವ್ಯೂನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಈ ಸೀಟ್ ನ ಬುಕ್ ಮಾಡ್ಕೊಂತಾರೆ. ಬಟ್ ನಮ್ಗೆ ಇದು ಸಿಕ್ಕಿರ್ಲಿಲ್ಲ. ಸೊ ಹಂಗಾಗಿ ನಾವು ಅದನ್ನೇ ಸ್ಟ್ಯಾಂಡರ್ಡ್ ಸೀಟ್ ನ ಬುಕ್ ಮಾಡ್ಕೊಂಡಿದ್ದು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ಪ್ರೈಸ್ ವೇರಿಯೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು 700 ಏನೋ ಜಾಸ್ತಿ ಇರುತ್ತೆ ಅದಕ್ಕಿಂತ ಅಷ್ಟೇನೆ. ಅಂಡ್ ಇದು ಬಂದ್ರೆ ಮಿಡಲ್ ಡೆಸ್ಕ್ ಪ್ರೈವೇಟ್ ಆಗಿ ಇರುತ್ತೆ. ಸೊ ಅಲ್ಲಿ ಕೂತ್ಕೊಂಡು ಬೋರ್ ಆದಾಗ ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿರ್ಬೋದು. ಇಲ್ಲೂ ಕೂಡ
ಈ ತರ ಇದೆ. ಸೊ ಈ ತರ ಸೈಡ್ ವ್ಯೂ ನೋಡ್ಬೇಕಂದ್ರೆ ಈ ತರ ಸ್ಪೇಸ್ ಕೂಡ ಇರುತ್ತೆ. ಆರಾಮಾಗಿ ಕೂತ್ಕೊಂಡು ಸೈಡ್ ವ್ಯೂನ ಎಂಜಾಯ್ ಮಾಡ್ಬೋದು. ಕೂತ್ಕೊಳ್ಳಿ ಆಯ್ತು ಅಂತ ಈ ಕಡೆ ಬಂದು ವಿಂಡೋ ಸೈಡ್ ಕೂತ್ಕೊಂಡು ಆರಾಮಾಗಿ ವ್ಯೂನ ಎಂಜಾಯ್ ಮಾಡಿಕೊಂಡು ನಿಂತ್ಕೊಂಡು. ಸೊ ನಾವು ಫ್ಲೈಟಲ್ಲಿ ಕೂಡ ಈ ಥರ ವಾಶ್ರೂಮ್ಸ್ ಇರಲ್ಲ, ಅಷ್ಟು ದೊಡ್ಡದಾಗಿ ಅಷ್ಟು ಸ್ಪೇಷಿಯಸ್ ಆಗಿರುತ್ತೆ ಟ್ರೈನಲ್ಲಿ ವಾಶ್ರೂಮ್ಸ್. ನಾವು ತಗೊಂಡಿದ್ದು ಸ್ಟ್ಯಾಂಡರ್ಡ್ ಸೀಟ್ ಆಯಿತಾ. ಸೊ ಅದರಲ್ಲಿ ಆ ಸೈಡಲ್ಲಿ ಈ ಥರ ವಾಶ್ರೂಮ್ ಕೂಡ ಇರುತ್ತೆ, ವಾಶ್ರೂಮ್ಸ್ ಇರುತ್ತೆ. ದಿಸ್ ಈಸ್ ಹ್ಯಾಂಡ್ ವಾಶ್ ಕಾರ್ನರ್. ಈ ಥರ ಇರುತ್ತೆ ವಾಶ್ರೂಮ್. ರೆಸ್ಟ್ ರೂಮ್ ಈ ಥರ ಓಪನ್ ಮಾಡ್ಬೋದು. ಈ ಥರ ಪ್ರೆಸ್ ಮಾಡಿದರೆ ಇಷ್ಟ ಓಪನ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಮಲ್ಟಿಪರ್ಪಸ್ ರೂಮ್ ತರ ಇದೆ ಅಲ್ವಾ. ಸೊ ಕಾಣಿಸ್ತಿದೆ ಅಲ್ವಾ. ಸೊ ನೋಡಿ ಫ್ಲೋರ್ ಕೂಡ ಎಷ್ಟು ಕ್ಲೀನ್ ಆಗಿದೆ, ಬಿಕಾಸ್ ಇಲ್ಲಿ ವಾಟರ್ನ ಯೂಸ್ ಮಾಡಲ್ವಲ್ಲ. ಸೊ ಹಾಗಾಗಿ ಫ್ಲೋರ್ ತುಂಬಾ ಡ್ರೈ ಆಗಿರ್ತಾವಲ್ಲ. ಸೊ ಹಾಗಾಗಿ ಕ್ಲೀನಿಗೇನು ತೊಂದರೆ ಇಲ್ಲ ಇಲ್ಲಿ ಜಪಾನಲ್ಲಿ. ಎಲ್ಲೋದ್ರೂ ನಮಗೆ ವಾಶ್ರೂಮ್ಸ್ ಕ್ಲೀನ್ ಆಗಿ ಕಾಣಿಸ್ತಾ ಇರ್ತವೆ. ಅಂಡ್ ಇದು ಬಂದ್ಬಿಟ್ಟು ಹ್ಯಾಂಡ್ ವಾಶ್ ಕಾರ್ನರ್. ಇಲ್ಲಿ ಕೂಡ ನಾವೇನು ಟಚ್ ಮಾಡೋ ಅವಶ್ಯಕತೆ ಇರಲ್ಲ, ಆಟೋಮೆಟಿಕ್ ಆಗಿ ವಾಟರ್ ಕೂಡ ರಿಲೀಸ್ ಆಗುತ್ತೆ. ಇದು ಬಂದ್ಬಿಟ್ಟು ಡೈಪರ್ ಚೇಂಜಿಂಗ್ದು. ಇದು ಬಂದ್ಬಿಟ್ಟು ನಮ್ಗೆ ನೀವು ನೋಡ್ತಾ ಇದ್ದೀರಲ್ಲ ವಾಶ್ರೂಮ್ ಇದೆ, ಬಟ್ ಶವರ್ ಕಾಣಿಸ್ತಿಲ್ಲ ಅಂತ ಅನ್ಕೋಬೇಡಿ. ಬಿಕಾಸ್ ಇಲ್ಲಿ ಜಪಾನ್ ಅಲ್ಲಿ ಶವರ್ನ ಯೂಸ್ ಮಾಡಲ್ಲ. ಅದ್ರ ಬದಲಾಗಿ ಅದ್ರಲ್ಲೇನೆ ವಾಶ್ಲೆಟ್ ಅಲ್ಲೇನೆ ಒಂದು ಪೈಪ್ ಇರುತ್ತೆ, ಅದ್ರಲ್ಲೇನೆ ವಾಟರ್ ರಿಲೀಸ್ ಆಗೋದು. ಅಂಡ್ ಬಟನ್ಸ್ ಕಾಣಿಸ್ತಿದಾವಲ್ಲ, ಅದು ನಮ್ಗೆ ವಾಟರ್ ಟೆಂಪ್ರೇಚರ್ ಅಂಡ್ ಯಾವ ಪ್ರೆಸರ್ ಅಲ್ಲಿ ವಾಟರ್ ಎಷ್ಟು ಪ್ರೆಸರ್ ಇರ್ಬೇಕು ಅಂತೇಳಿ ಸೆಟ್ ಮಾಡ್ಕೊಳ್ಳಿಕ್ಕೆ ಈ ತರ ಬಟನ್, ಫ್ಲಶಿಂಗ್ ಬಟನ್ಸ್. ಅಂಡ್ ಪ್ರೈವಸಿ ಬೇಕಂದ್ರೆ ನಮ್ಗೆ ಅಲ್ಲಿ ಮ್ಯೂಸಿಕ್ ಬಟನ್ ಕೂಡ ಕಾಣಿಸ್ತಾ ಇದೀವಲ್ಲ, ಮ್ಯೂಸಿಕ್ ಹಾಕೊಂಡು ಪ್ರೈವಸಿ ಮೇಂಟೈನ್ ಮಾಡ್ಕೊಬಹುದು ಅಂತ. ಅಂಡ್ ಇದು ಬಂದ್ಬಿಟ್ಟು ಬೇಬಿ ಸೀಟ್, ಬೇಬಿನ ಕೂರ್ಸ್ಕೊಂಡು ವಾಶ್ರೂಮ್ ಯೂಸ್ ಮಾಡ್ಕೊಬಹುದು. ಚಿಕ್ಕ ಮಕ್ಳು ಇರ್ತಾರಲ್ವಾ, ಸೊ ಅವ್ರಿಗೆ. ಸೊ ಇನ್ನ ಈ ಕಡೆ ಬಂದ್ರೆ ಈ ತರ ಡ್ರೆಸ್ಸಿಂಗ್ ಮಿರರ್ ತರ ಇದೆ. ಸೊ ನಮಗೆ ಮಲ್ಟಿಪರ್ಪಸ್ ಎಲ್ಲಾನು ಇಲ್ಲಿ ವಾಶ್ರೂಮ್ ಅಲ್ಲಿ ಸಿಗುತ್ತೆ. ಸೊ ನನ್ಗೆ ಅನ್ಸಿದ್ದು ಯೂನಿಕ್ ಆಗಿದೆ ಅನ್ಸುತ್ತೆ ಈ ಮಲ್ಟಿಪರ್ಪಸ್ ವಾಶ್ರೂಮ್ ಇನ್ ಟ್ರೈನ್ ಅಲ್ಲಿ. ಅದನ್ನು ಸೊ ನನಗೆ ವಿಡಿಯೋ ಮಾಡ್ಬೇಕು ಅನಿಸ್ತು, ಮಾಡಿದೆ. ಹೇಗಿದೆ ಅಂತ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಅಂಡ್ ಆಟೋಮೆಟಿಕ್ ಆಗಿ ನಮ್ಗೆ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಆಟೋ ಲಾಕ್ ಅಂಡ್ ಆಟೋ ಓಪನ್ ಆಗುತ್ತೆ. ಈ ತರ ಇರುತ್ತೆ ಫ್ಲೈಟ್ ಅಲ್ಲಿ, ಯಾವ ತರ ಇರುತ್ತೋ ಸೇಮ್ ಅದೇ ತರ. ನಮಗೆ ಈ ಟ್ರೈನಲ್ಲಿ ಸ್ಟಾರ್ಟರ್ಸ್ ಸೆಕ್ಷನ್ ಅಲ್ಲಿ ಕೂಡ ಈ ತರ ಡೆಸ್ಕ್ ಇರುತ್ತೆ. ಸೀಟ್ ಮುಂದೆ ಊಟ ಮಾಡ್ಬೋದು ಅಂಡ್ ಏನಾದರೂ ತಿನ್ಬೋದು. ಈ ತರ ಡೆಸ್ಕ್ ಕೂಡ ಇರುತ್ತೆ ಫ್ಲೈಟಲ್ಲಿ, ಯಾವ ತರ ಇರುತ್ತೋ. ಅಂಡ್ ಫ್ಲೈಟ್ಗಿಂತನೂ ಇಲ್ಲಿ ಸ್ಪೇಷಿಯಸ್ ಆಗಿರುತ್ತೆ. ಸೊ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಜಪಾನಲ್ಲಿ ತುಂಬ ಕಷ್ಟ, ವೆಜಿಟೇರಿಯನ್ಸ್ ಅಂದ್ರೇ ಸಿಗೋದು ತುಂಬ ಕಷ್ಟ. ಸೊ ಹಾಗಾಗಿ ನಾನು ಮನೆಯಿಂದನೇ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿರಲಿಲ್ಲ, ಬೆಳಗ್ಗೆ ಬೇಗನೆ ಹೊರಟಿದ್ವಿ. ಸೊ ಹಾಗಾಗಿ ಅಲ್ಲೇ ತಿನ್ನೋಣ ಅಂತೇಳಿ ತಗೊಂಡು ಹೋಗಿದ್ದೆ. ಸೊ ಫೈನಲಿ ನಾವು ರೀಚ್ ಆದ್ವಿ ನಗೋಯಾ ಸ್ಟೇಷನ್ಗೆ. ಸೊ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ರಿಯಲಿ. 2 hours ಜರ್ನಿಲಿ. ಬಟ್ ಬುಲೆಟ್ ಟ್ರೈನ್ ಅಲ್ಲಿ ನಮ್ಗೆ ಈ ಎಕ್ಸ್ಪೀರಿಯನ್ಸ್ ಸಿಗಲ್ಲ, ಬಿಕಾಸ್ ವಿಂಡೋಸ್ ಎಲ್ಲ
ಸ್ಮಾಲ್ ಆಗಿರುತ್ತೆ, ಕವರ್ ಆಗಿರೋ ತರ ನಮ್ಗೆ ಫೀಲ್ ಆಗುತ್ತೆ ಅಲ್ವಾ. ಸೊ ಬುಲೆಟ್ ಟ್ರೈನ್ ಅಲ್ಲಿ ಸ್ಪೀಡ್ ಇರುತ್ತೆ ಬಟ್ ವ್ಯೂ ನ ಎಂಜಾಯ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ನನಗೆ ಈ ಟ್ರೈನ್ ಪರ್ಸನಲಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಫೈನಲಿ ನಗೋಯ ಸ್ಟೇಷನ್ ಇಂದ ಹೊರಗಡೆ ಬಂದ್ವಿ. ಇನ್ನೊಂದೇನಂದ್ರೆ ನಮ್ಗೆ ನಗೋಯ ಸಿಟಿಲಿ ನಮ್ಮ ಮನೆಯವ್ರಿಗೆ ಒಂದು ಫಂಕ್ಷನ್ ಇತ್ತು, ಆಫೀಸ್ ಪಾರ್ಟಿ ಇತ್ತು. ಸೊ ನನ್ನ ಮಗಳು ನಾನು ಅಲ್ಲೇ ಒಂದು ಸೈನ್ಸ್ ಮ್ಯೂಸಿಯಂ ಇತ್ತು, ಹೋಗೋಣ ಅಂತೇಳಿ ಪ್ಲಾನ್ ಮಾಡಿದ್ದೆ. ಸೊ ಅವರು ಬರೋ ಅಷ್ಟೊತ್ತಿಗೆ ಹೋಗ್ಬರೋಣ ಅಂತೇಳಿ, ಬಟ್ ತುಂಬಾ ಅಳ್ತಾ ಇದ್ಲು, ಅವ್ರ ಅಪ್ಪನ್ ಬಿಟ್ಟು ಬರ್ತಾನೆ ಇರ್ಲಿಲ್ಲ. ಸೊ ಹಂಗೋ ಹಿಂಗೋ ಅಳುನ ಕಂಟ್ರೋಲ್ ಮಾಡ್ತಾ ಇದ್ದೆ. ಸೊ ಕಂಟ್ರೋಲ್ ಮಾಡ್ಕೊಂಡು ಕರ್ಕೊಂಡ್ ಬಂದೆ. ಸೊ ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲಿಗೆ ಹೋಗಿದ್ದು ಅಂತ ಹೇಳಿ. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್ ಬಾಯ್. ಆರಾಮಾಗಿ ಅಡ್ಡಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಮಲ್ಕೊಂಡಿದ್ದು. ಸೊ ಹಂಗೆ ಫುಲ್ ಟ್ರೈನ್ ತುಂಬ ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತ ಎಲ್ಲ ಅಡ್ಡಾಡ್ತಾ ಇದ್ದೀನಿ.